ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕಿ ಉಸು ಅಲ್ಲ ವಯಸ್ಸು ಕಟ್ಟಿದೆ, ಅದಕ್ಕೆ ಮಾತಾಡಕ್ ಆಗ್ತಿಲ್ಲ. ಹಾಗೆ ನೋಡಿ ಇಲ್ಲಿ ಕುಂಬಳಕಾಯಿ ಹೊಡಿಯಕ್ಕೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಪಪ್ಪ. ಇಲ್ಲಿ ಮಕ್ಕಳು ಜಗಳ ಮಾಡ್ತಾ ಇದ್ದಾರೆ. ನನ್ನ ಮಗಳು ಗೋಲ್ಕದಲ್ಲಿ ಇದ್ದಿದ್ದೆ, ನಮ್ಮ ಚುಪ್ಪಿ ತಗೊಬಂದು ಹಾಕ್ಬಿಟ್ಟಿದ್ದೇನೆ. ಹಾಗಾಗಿ ಎಲ್ಲ ಕಾಯಿನ್ ನಂದೇ, ಅದು ನನಗೆ ಬೇಕು ಅಂತ ನನ್ನ ಮಗಳು ಜಗಳ ಹತ್ತಿಸ್ಕೊಂಡ್ಬಿಟ್ಟಿದೆ. ರೆಡಿ ಸ್ಟಡಿ 1 2 3. ಎಲ್ರಿಗೂ ನಮಸ್ಕಾರ. ನೋಡಿ ಎಷ್ಟು ಜೋರು ಮಳೆ ಬರ್ತಾಯಿದೆ ಅಂತ. ಅಂದರೆ ಪಾಪ ಜೀಪು, ಕಾರು, ಬೈಕು ಎಲ್ಲನೂ ಒಂದ್ಸರಿ ವೆಹಿಕಲ್ಸ್ನ ವಾಶ್ ಮಾಡಿ ನಿಲ್ಸೋಣ ಅಂತ ಎಲ್ಲ ಹೊರಗಡೆ ತೆಗೆದು ನಿಲ್ಲಿಸಿದ್ರು. ಅದು ವಾಶ್ ಮಾಡಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಷ್ಟೊಂದು ಜೋರಾಗಿ ಮಳೆ ಬರ್ತಾಯಿದೆ. ಹಳ್ಳಿ ಕಡೆ ನೋಡಿ ಈ ಥರ ಜೋರು ಮಳೆ ಬರುವಾಗ ಮನೆಯಿಂದ ಅಲ್ಲಿ ಹಂಚಿಂದ ಏನಾರು ನೀರು ಸೋರುವಾಗ ಮೊದಲೆಲ್ಲ ಪಾತ್ರೆಗಳು ಇಡ್ತಾಯಿದ್ರು, ಇವಾಗ ಡ್ರಮ್ಗಳೆಲ್ಲ ಇಡ್ತಾರೆ. ಹಾಗೆ ನಮ್ಮ ಪಪ್ಪನೂ ಕೂಡ ನಾವು ಮಳೆಗಾಲದಲ್ಲಿ ಅಷ್ಟೇ ಮನೆಯ ಸುತ್ತಮುತ್ತ ಆಸುಪಾಸು ಒಂದು 4-5 ಡ್ರಮ್ ಇಟ್ಟಿರ್ತೀವಿ, ನೀರೆಲ್ಲ ತುಂಬಿಕೊಂಡಿರುತ್ತೆ. ಹಾಗೆ ಏನು ಕಟ್ಕೊಂಡಿತ್ತು ಅಂತ ಹೇಳಿ ನಮ್ಮ ಡ್ಯಾಡಿ ತೆಗಿತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಚೋಟು ಕೂಡ ದೊಡ್ಡವನಾಗಿದ್ದಾನೆ. ಹಾಗಾಗಿ ನಮ್ಮ ಪಪ್ಪನ ಹಿಂದೆ ಮುಂದೆ ಓಡಾಡ್ತಾ ಇರ್ತಾನೆ. ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಪಪ್ಪನ ಜೊತೆ ಯಾವಾಗಲೂ ಪಪ್ಪನ ಜೊತೆನೇ ಇರ್ತಾನೆ. ಈಗ ನಮ್ಮ ಪಪ್ಪನ ಬಲಗೈ ಬಂಟಾಗೋಗ್ಬಿಟ್ಟಿದ್ದಾನೆ. ಅವನಿಗೆ ಕಲ್ಲರಾಗಿ ಬಂತು ಅಂದರೆ ಮನೆಯೊಳಗೆ ಇರೋದು ಅಂದರೆ ಆಗಲ್ಲ. ಅವನು ಅವ್ರ ಅಜ್ಜನ ಜೊತೆ ಜೀಪಲ್ಲಿ ತೋಟ ಪಾಟ ಸುತ್ತಕೊಂಡು ಮಗ್ಗೆ ಕೊಂಡು ಓಡಾಡ್ತಾನೆ ಇರಬೇಕು ಯಾವಾಗ್ಲೂ. ಕಷ್ಟದಲ್ಲಿ ಊಟ ತಿಂಡಿಗೆ ಬರೋದು ಮನೆ ಒಳಗಡೆಗಷ್ಟೇ. ಮಳೆ ಸೌಂಡ್ ಕೇಳಿ ಎಷ್ಟು ಜೋರಾಗಿ ಬರ್ತಿದೆ ಅಂತ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡುವಾಗ ಎಷ್ಟು ಜೋರಾಗಿ ಮಳೆ ಬರ್ತಿರೋದು, ಅಷ್ಟು ಜೋರಾಗಿ ಮಳೆ ಬರ್ತಿದೆ, ಬಟ್ ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ವಲ್ಲ ಅಂದ್ಕೊಂಡೆ. ಬಟ್ ಈಗ ನೋಡುವಾಗ ಜೋರು ಮಳೆ ಬರ್ತಿದೆ. ಆ ಸೌಂಡ್ ಎಲ್ಲ ಹೇಗಿದೆ ನೋಡಿ. ಸೊ ಈ ವಿಡಿಯೋ ಆಯುಧ ಪೂಜೆದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ಸೊ ಹಾಗಾಗಿ ಗಾಡಿ ಪೂಜೆಗೆ, ವೆಹಿಕಲ್ಸ್ ಪೂಜೆಗೆ ಅಂತ ಎಲ್ಲ ಇಲ್ಲಿ ಹೂವು, ನಿಂಬೆಹಣ್ಣು, ಕುಂಕುಮ, ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಉಂಟು. ಹಾಗೆ ನಾವು ಯಾವಾಗಲೂ ಅಷ್ಟೇ ಕೆಂಪನ್ನ ಅಂತ ಮಾಡಿಬಿಟ್ಟು ಇಡ್ತೀವಿ ವೆಹಿಕಲ್ಸ್ಗೆ. ಹಾಗೆ ಬೆಳಗ್ಗೆ ಪಪ್ಪ ತೋಟಕ್ಕೆಲ್ಲ ಹೋಗಿದ್ರು ಅನಿಸುತ್ತೆ. ಅಲ್ಲೇ ನಮ್ಮ ತೋಟದ ಪಕ್ಕ ಕೆರೆ ಕೂಡ ಇದೆ, ಅಲ್ಲಿ ಈ ಕಮಲದ ಹೂವು ಅರಳಿತ್ತು. ಸೊ ಹಾಗಾಗಿ ಕಿತ್ಕೊಂಡ್ಬಂದಿದ್ದಾರೆ. ನಾವು ಯಾವಾಗಲೂ ಅಷ್ಟೇ ಇದೇ ಥರ ವೆಹಿಕಲ್ಸ್ ಇಲ್ಲಿ ಲೈನಾಗಿ ನಿಲ್ಲಿಸ್ಬಿಡ್ತೀವಿ. ಹಾಗೆ ಎಲ್ಲ ಪೂಜೆಗೆ ಪಾಪ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಬಾಳೆದಿಂಡೆಲ್ಲ ವೆಹಿಕಲ್ಸಿಗೆ ಕಟ್ಟಾಗಿದೆ. ಇವಾಗ ಅದೇ ಕುಂಬಳಕಾಯಿ ಇರುತ್ತಲ್ಲ, ಸೊ ಕುಂಬಳಕಾಯಿಗೆ ಹೋಲ್ ಮಾಡಿ ಅದಕ್ಕೆ ಅರಿಶಿನ, ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಕಾಯಿನ್ ಹಾಕಿ ಮತ್ತೆ ಮುಚ್ಚಿಬಿಟ್ಟು ಹೊಡಿಯೋದು. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕಿ ಉಸು ಅಲ್ಲ ವಯಸ್ಸು ಕಟ್ಟಿದೆ, ಅದಕ್ಕೆ ಮಾತಾಡಕ್ ಆಗ್ತಿಲ್ಲ. ನಿಮ್ಮ ಚಿಕ್ಕ ಹಾಸ್ಟ್ಲಿಗೆ ರೆಡಿ ಆಗೋಳೆ. ಹಿಂಗೆ ಕ್ಲೋಸ್ ಮಾಡೋದು. ನನ್ನ ಮಗಳು ಮತ್ತು ನಮ್ಮ ಚಿಕ್ಕವೊಂದು ಹಾಸ್ಟೆಲ್ ಕತೆ ಒಂದು ದೊಡ್ಡದಿದೆ, ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇಬ್ಬರು ಯಾಕೋ ಹಾಸ್ಟ್ಲಿಗೆ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳಕ್ಕೂ ಹೋಗೋಕ್ಕಿಂತ ಮುಂಚೆ ಮಾಡಿರೋ ಅಂಥ ವೀಡಿಯೋ. ಆ ಟೈಮಲ್ಲಿ ನಾನು ಫುಲ್ ವಾಯ್ಸ್ ಕಟ್ಬಿಟ್ಟಿತ್ತು. ಫೋನಲ್ಲೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಹಿಂಗೆ ವೀಡಿಯೋ ಮಾಡುವಾಗಲೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಕಷ್ಟಪಟ್ಟೆಗೂ ಮಾತಾಡ್ತಾ ಇದ್ದೆ. ದೇವ್ರಿಗೆ ಮಾಡಿಸ್ಬೇಕಾಗಿತ್ತು, ವೆಹಿಕಲ್ಗೆ ಆದರೆ ಬಿದೋಗುತ್ತೆ. ಅದು ನಾನು ಕೆರೆಯಿಂದ ಬಂದಿರೋದು. ಹಾಗೆ ನಾವು ಇದೇ ಹಬ್ಬಕ್ಕೆ ಯಾವಾಗ್ಲೂ ಅಷ್ಟೇ ಗನ್ ಕೂಡ ಇಡ್ತೀವಿ. ಕೆಳಗೆ ಟಚ್ ಮಾಡ್ಬೋದು. ಇದೇ ಥರ ಈ ಕೆಂಪನ್ನ ಜೀಪಿಗೆ 4 ಚಕ್ರಕ್ಕೂ ಮತ್ತು ಕಾರಿನ 4 ಚಕ್ರಕ್ಕೂ ಇದೇ ಥರ ಎಲ್ಲದಕ್ಕೂ ಇಟ್ಕೊಂಡ್ಬರ್ತೀವಿ ಯಾವಾಗಲೂ. ಪ್ರತಿ ವರ್ಷದಿಂದ ನಮ್ಮಮ್ಮ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನೋಡಿ ಇಷ್ಟು ಸಿಂಪಲ್ಲಾಗಿ ಇಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ಲ. ಹಾಗೆ ಪ್ರತಿ ವರ್ಷ ಇದ್ರ ಜೊತೆ ನಾವು ಮನೆ ಹತ್ರನೇ ಮೋಟ್ರ್ ಇರೋದು. ಸೊ ಹಾಗಾಗಿ ಇಟ್ಬಿಟ್ಟು ಪೂಜೆ ಮಾಡೋರು. ಈ ಸರಿ ಎಲ್ಲ ಕೆಲಸ ಅಂತ ತೋಟಕ್ಕೆ ತಗೊಂಡೋಗಿ ಅಲ್ಲೇ ಶೆಡ್ಡಲ್ಲೇ ಬಾಕಿ ಆಗಿದೆ ಅನಿಸುತ್ತೆ. ಹಾಗೆ ನಾವು ಜೀಪಿಗೆ, ಬೈಕಿಗೆ ಬಾಳೆದೆಲೆ ಇಟ್ಟು ಅಲ್ಲಿ ಒಂದು ವಿನಾಯಕನ ಮಾಡಿಬಿಟ್ಟು ಇಡ್ತೀವಿ ಯಾವಾಗ್ಲೂ ಅಷ್ಟೇ, ವರ್ಷ ಪ್ರತಿ ವರ್ಷವೂ. ಬಿಸಿಲು ಕಣ್ಬಿಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಗಂಟ್ಲು ಕಟ್ಬಿಟ್ಟಿದೆ, ಹುಷಾರಿಲ್ಲ. ನಮ್ಮನೆ ಮಕ್ಕಳು ನೋಡಿ ಪಕ್ಕದ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಕರೆದಿದ್ದಾರೆ ಅಂತ ಹೇಳಿ ಅವ್ರ ಮನೆ ಪೂಜೆ ಮಾಡ್ಕೊಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ನಮ್ಮ ಭುವನ್ ಅವ್ರ ಮನೆಗೆ ಹೋಗಿದ್ದು ಪೂಜೆ ಮಾಡ್ಕೊಬರೋಕ್ಕೆ. ಚಿಕ್ಕವೇನ ತಿನ್ಕಂದೇ ಬರ್ತಿದೆ ಸ್ವೀಟು. ತೇಜು ಮೇಘಕ್ಕನ್ ಕರ್ಕೊಬಂದ್ರಾ? ನೋಡಿ ನಮ್ಮ ಮಕ್ಕಳು ಇವತ್ತಿಬ್ಬರು ಒಂದೇ ಕಲರ್ ಶರ್ಟ್ ಹಾಕಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅದೇ ಪಿತೃಪಕ್ಷಕ್ಕೆ ಎಲ್ಲ ಶಾಪಿಂಗ್ ಮಾಡ್ಕೊತಾ ಇದ್ವಲ್ಲ, ಆವಾಗ ಶಾಪ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ವ್ಯೂವರ್ಸ್ ಒಬ್ಬರು ಸಿಕ್ಕಿದ್ರು. ತುಂಬ ಖುಷಿಯಾಗಿ ಬಂದು ಮಾತಾಡ್ತಿದ್ರು. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಡಿಸ್ಕೌಂಟ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೋಡಿ ಅಡಿಕೆ ಮರಕ್ಕೆ ಹಬ್ಸಿರೋ ವಿಳೆದೆಲೆ ಅದೆಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಕಾರ್ ಹತ್ರ ಮಾತ್ರ ಎಲ್ಲ ವೆಹಿಕಲ್ಸಿಂದ ಸೇರಿ ಆ ಕಾರ್ ಹತ್ರ ಮಾತ್ರ ನಾವು ಕಳಸ ಇಟ್ಟು ಪೂಜೆ ಮಾಡೋದು. ಹಾಗೆ ನಮ್ಮ ಪಪ್ಪ ವೆಹಿಕಲ್ಸ್ನ ತುಂಬ ಇಷ್ಟಪಡ್ತಾರೆ. ಹಾಗೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮ ಪಪ್ಪ ಒಬ್ಬರೇ ಆದರೂ ಕೂಡ ಈ ಕಾರು, ಜೀಪು, ಬೈಕು ಎಲ್ಲ ಓಡಿಸೋದು ನಮ್ಮ ಪಪ್ಪ ಒಬ್ಬರೇ ಆದರೂ ಕೂಡ
ಎಲ್ಲನೂ ಕ್ಲೀನಾಗಿ ಅಂದರೆ ಎಲ್ಲನೂ ಅಷ್ಟೇ, ಅಂದರೆ ಯಾವುದೂ ಈಗ ಬರೀ ಒಂದನ್ನೇ ಓಡಿಸೋದು ಒಂದನ್ನೇ ನಿಲ್ಲಿಸೋದು ಹಂಗೆ ಮಾಡಲ್ಲ, ಎಲ್ಲ ನೀಟಾಗಿ ಯೂಸ್ ಮಾಡ್ಕೊತಾರೆ. ಅಂದರೆ ಹಾಸನ ಹೋಗುವಾಗ ಕಾರ್ ತೊಗೊಳ್ತಾರೆ, ಮತ್ತು ತೋಟಕ್ಕೆ ಹೋಗುವಾಗ ಜೀಪ್ ತೊಗೊಳ್ತಾರೆ, ಅಲ್ಲೇ ಮಗ್ಗೆ ರಾಯರಕೊಪ್ಪಲು ಇಂಥದಕ್ಕೆಲ್ಲ ಹೋಗುವಾಗ, ಮತ್ತು ಬೆಳಗಿನ ಟೈಮ್ ಒಂದು ರೌಂಡ್ ಹೋಗುವಾಗ ಅಥವಾ ಸಂಜೆ ಟೈಮ್ ಒಂದು ರೌಂಡ್ ಹೋಗುವಾಗ ಬೈಕ್ ತೊಗೊಳ್ತಾರೆ. ಹಾಗೆ ನನ್ನ ಬೈಕು ಕೂಡ ನಿಂತಿರುತ್ತಲ್ಲ, ಬ್ಯಾಟ್ರಿ ಎಲ್ಲ ಹಾಳಾಗುತ್ತೆ ಅಂತ ಅದು ಕೂಡ ಸಂಜೆ ಟೈಮು ಅಥವಾ ಒಂದಿನ ಬಿಟ್ಟು ಒಂದಿನ ಮನೆ ಹತ್ರ ಒಂದು ಅಲ್ಲೇ 4-5 ರೌಂಡ್ ಹಾಕಿಸ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ. ಈಗ ನಮ್ಮ ಚುಪ್ಪಿ ಇರೋದ್ರಿಂದ ಅವನ್ನೇ ಸ್ವಲ್ಪ ಓಡಿಸ್ತಾ ಇರ್ತಾರೆ. ಅಂದರೆ ನಮ್ಮ ಪಪ್ಪ ಯಾವುದನ್ನು ನಿಲ್ಲಿಸಲ್ಲ, ಹಾಳಾಗಕ್ಕೆ ಬಿಡಲ್ಲ. ಸೊ ಎಲ್ಲನೂ ಕ್ಲೀನಾಗಿ ಯೂಸ್ ಮಾಡ್ತಾ ಇರ್ತಾರೆ. ಜೀಫ ನಿಮ್ಮ ಸೈಕಲಿಗೆ ತಿರುಗು ನೋಡ್ತಾ ಇಲ್ಲ. ನೋಡಿ ನಮ್ಮ ಚಿಕ್ಕ ಅವಳು ಸೈಕಲಿಗೆ ಪೂಜೆ ಮಾಡ್ಕೊತಿದ್ದಾಳೆ, ಉಲ್ಟನೆ ಪೂಜೆ ಮಾಡುತ್ತದು. ಆ್ಯಕ್ಚುಲಿ ನಮ್ಮ ಚೋಟು ಗಮನ ಎಲ್ಲ ಆ ಕುಂಬಳಕಾಯಿ ಮೇಲೇ ಇದೆ, ಯಾಕಂದರೆ ಅದರೊಳಗೆ ಕಾಯಿನ್ ಹಾಕ್ಬಿಟ್ಟಿದ್ದೇನೆ. ಆ ಕಾಯಿನೆಲ್ಲ ನಾನೇ ತಗೋಬೇಕು ಅಂತ ಒಂದು ತಲೆಯಲ್ಲಿದೆ. ಅದರಲ್ಲಿ ಬರೀ ನಾನು ಪೂಜೆ ಮಾಡುವಾಗ ಎಲ್ಲಿ ಕಾಂತಜ್ಜ ಹೊಡೆದು ಬಿಡ್ತಾರೋ ಕುಂಬಳಕಾಯಿನ ಅಂತ ಯಾವಾಗ ಪೂಜೆ ಮಾಡಿ ಮುಗಿಸ್ತೀನಪ್ಪ ಅಂತ ಹೇಳ್ತಿದ್ದೇನೆ. ನಾನು ಆ್ಯಕ್ಚುಲಿ ಪಿತೃಪಕ್ಷಕ್ಕೆ ಮಾವಂಗೆ ಎಡೆ ಇಡೋಕ್ಕೆ ಅಂತ ಬಂದಿದ್ನಲ್ಲ, ಸೊ ಅದಾಗಿ 2 ದಿನಕ್ಕೆ ಈ ಹಬ್ಬ ಇದ್ದಿದ್ದು. ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಾನು ಇಲ್ಲಿಗೆ ಬಂದೆ. ನಮ್ಮನೆಯವ್ರು ಬಿಟ್ಬಿಟ್ಟು ಹೋದರು. ನಮ್ಮನೆಯವರು ಹಾಸನಲ್ಲಿದ್ದಾರೆ ಈಗ. ಅವ್ರು ಯಾವುದೇ ಹಬ್ಬ ಫಂಕ್ಷನ್ಗಳನ್ನ ಈಗ ಸದ್ಯಕ್ಕೆ ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ನನ್ನ ಬಿಟ್ಬಿಟ್ಟು ಅವರೆಲ್ಲ ಹಾಸನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಲಿ ಅವ್ರ ಗಾಡಿನ ನನ್ನ ತಮ್ಮ ಅವ್ರ ಗಾಡಿನ ಅವರು ಅಲ್ಲಿ ಪೂಜೆ ಮಾಡ್ಕೊತಿದ್ದಾರೆ. ಹಾಗೆ ನಮ್ಮ ಕರಿಗೌಡರು ನಮ್ಮ ಬೈಕು ಬೆಂಗಳೂರಲ್ಲಿದ್ದೆ, ಸೊ ಅಲ್ಲಿಗೆ ನಮ್ಮ ಓನರ್ ಅವರೇ ಎಲ್ಲ ಪೂಜೆ ಮಾಡಿ ಫೋಟೋ ಕಳಿಸಿದ್ರು. ತುಂಬ ಖುಷಿ ಆಯಿತು. ಹಾಗೆ ನೋಡಿ ಇಲ್ಲಿ ಕುಂಬಳಕಾಯಿ ಹೊಡಿಯೋಕ್ಕೆ ರೆಡಿ ಆಗ್ತಾಯಿದ್ದಾರೆ ನಮ್ಮ ಪಪ್ಪ. ಇಲ್ಲಿ ಮಕ್ಕಳು ಜಗಳ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಅದು ಅಲ್ಲದೆ ನನ್ನ ಮಗಳದ್ದು ಕಾಯಿನ್, ನಮ್ಮ ಚುಪ್ಪಿ ನನ್ನ ಮಗಳು ಗೋಲ್ಕದಲ್ಲಿದ್ದಿದ್ದೆ, ನಮ್ಮ ಚುಪ್ಪಿ ತಗೊಬಂದು ಹಾಕ್ಬಿಟ್ಟಿದ್ದೇನೆ. ಹಾಗಾಗಿ ಎಲ್ಲ ಕಾಯಿನ್ ನಂದೇ, ಅದು ನನಗೇ ಬೇಕು ಅಂತ ನನ್ನ ಮಗಳು ಜಗಳ ಹತ್ತಿಸ್ಕೊಂಡ್ಬಿಟ್ಟಿದೆ. ನೀವು ತಗೋಬೇಕು, ಯಾರು ತೆಕ್ಕೊಡಲ್ಲ ಮಗಳು. ರೆಡಿ ಸ್ಟಡಿ 1 2 3. ಅವಳಿಗೊಂದು ಕೊಡು. ಅವಳಿಗೊಂದು ಕೊಡು. ಚುಪ್ಪಿ ಅಲ್ಲಿರೋ ಕಾಯಿನ್ ಕೊಡ್ತೀನಿ, ಕೊಡೋ ಕೊಡು. ಎಲ್ಲರಿಗೂ ಒಂದೊಂದು ಮಗಳು. ಇಲ್ಲ ಒಂದು ಇದೆಯಲ್ಲ, ಅಯ್ಯಪ್ಪ ನನ್ನ ಮಗಳಿಗೆ ಬೈದ ನನಗೆ ಹತ್ಕೊಡಂಗ. ಏಯ್ ನಮ್ಮ ಚಿಕ್ಕವ್ ನೋಡಿ ಹೆಂಗೆ ಸುಮ್ಮನಿದೆ, ಅದಕ್ಕೊಂದು ಕೊಡು. ಹಾಗೆ ಕುಂಬಳಕಾಯಿ ಹೊಡೆದಿದ್ದನ್ನ ಮತ್ತೆ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಅರ್ಧ ಮಾಡಿಬಿಟ್ಟು ಎಲ್ಲ ಜೀಪು ಬೈಕು ಕಾರಿಗೆ ಎಲ್ಲ ಕಡೆನೂ ಇಟ್ಕೊಬಿಟ್ಟು ಬರ್ತೀವಿ. ಆ ನಿಂಬೆಹಣ್ಣು ಜೊತೆ ಎಲ್ಲ ವೀಲ್ಸಿಗೂ ಅಷ್ಟೇ. ಹಾಗೆ ನೋಡಿ ಮಕ್ಳುಗಳು ದುಡ್ಡು ದಿಸೆ ಮಾಡ್ತಾ ಇದ್ದಾರೆ. ಹಾಗೆ ಪೂರಿ, ಅವಲಕ್ಕಿ, ಎಲೆ ಬಾಳೆಹಣ್ಣು, ಲಡ್ಡು. ಸೊ ಅದನ್ನು ಎಲ್ಲ ಬಾಳೆಹಣ್ಣು ಕೊಡ್ತೀನಿ, ತಡಿ ಹೋಗ್ಬೇಡಿ ಬಾರಬೋನು, ತಡಿ ಕೊಡ್ತೀನಿ. ನಮ್ಮ ಮೋಟೋ ನೋಡಿ. ಹಾಗೆ ವೆಹಿಕಲ್ಸ್ ಎಲ್ಲ ಪೂಜೆ ಆದಮೇಲೆ ಎಲ್ಲನೂ ಒಂದೊಂದು ರೌಂಡ್ ಸೈಡ್ ಬಾ, ಜಾರುತ್ತೆ. ನಿಧಾನ. ಏಯ್ ಈಗ ಕಾರು ಬೈಕು ಆಯಿತು. ಈಗ ಪಪ್ಪ ಜೀಪ್ ಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳೆಲ್ಲ ಹೋಗೋದು ಕೂತ್ಕೊಳ್ತಿದ್ದಾರೆ, ನಾವು ಬರ್ತೀವಿ ಜೊತೆಲಿ ಅಂತ. ನಾನು ಅಷ್ಟೇ ಮುಂಚೆ ಚಿಕ್ಕದ್ರಲ್ಲಿ ನಮ್ಮ ಅಕ್ಕ ಇವೆಲ್ಲ ಇಂಟ್ರೆಸ್ಟ್ ಅವಳಿಗೆ ಮುಂಚೆಯಿಂದನೇ ಇಲ್ಲ. ನಂಗೆ ಇದೆಲ್ಲ ಇಷ್ಟ ಆಯಿತು, ನಾನು ಅಷ್ಟು ಓಡೋ ಕೂತ್ಕೊಂಡ್ಬಿಡ್ತಿದ್ದೆ ಯಾವಾಗ್ಲೂ. ಈ ಹೊಗೆ ನೋಡಿ ಎಷ್ಟು ಚಂದ ಅಂತ. ನನಗಂತೂ ಈ ಹೊಗೆದು ಸ್ಮೆಲ್ ಅಂತೂ ತುಂಬ ಇಷ್ಟ. ನಮ್ಮ ಪಪ್ಪ ತೋಟಕ್ಕೆ ಹೋಗಿ ಬಂದರೆ ಸಾಕು, ನಿಲ್ಲಿಸುವಾಗ ಸ್ವಲ್ಪ ಜೋರಾಗಿ ಎಕ್ಸ್ಲೀಟ್ರ್ ಕೊಟ್ಬಿಟ್ಟು ಬಿಡೋರು. ಆವಾಗ ನಾನು ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ, ಒಳ್ಳೆ ಗಾಳಿ ಬರೋದು, ಒಳ್ಳೆ ಘಮ 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 ಅನ್ನೋದು. ಅದು ತುಂಬ ಇಷ್ಟ. ಹಾಗೆ ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇರೋದ್ರಿಂದ ಎಲ್ಲ ವೆಹಿಕಲ್ಸ್ನ ಒಂದೊಂದು ರೌಂಡು ದೇವಸ್ಥಾನ ಸುತ್ತಕೊಂಡು ಬಂದು ಮತ್ತೆ ಮನೆಗೆ ನಿಲ್ಲಿಸ್ತಾರೆ. ಹಾಗೆ ಆಸುಪಾಸು ಮನೆ ದೇವಸ್ಥಾನದ ಆಸುಪಾಸು ಏನಾದ್ರು ವೆಹಿಕಲ್ಸ್ ಇದ್ದು ಮನೆಯವರು ಕೂಡ ಹಾಗೆ ದೇವಸ್ಥಾನದ ಒಂದು ಸುತ್ತ ಹಾಕ್ಬಿಟ್ಟು ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ತಗೊಂಡೋಗಿ ನಿಲ್ಲಿಸುತ್ತಾರೆ. ನೋಡಿ ನಮ್ಮ ಪಪ್ಪ ಎಷ್ಟು ಸಿಂಪಲಾಗಿ ಅಲಂಕಾರ ಮಾಡಿದ್ದಾರೆ. ಅಂದರೆ ನಮ್ಮ ಪಪ್ಪಂಗೆ ತುಂಬ ಗಾಡಿ ಕುಂಕುಮ ಎಲ್ಲ ಬಳಿಯೋದು, ಎಲ್ಲಿ ಬೇಕಲ್ಲೆಲ್ಲ ಇಡೋದೆಲ್ಲ ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಪಪ್ಪನೇ ಸಿಂಪಲಾಗಿ ಹಾಕ್ಕೊಂಡಿರೋದೆಲ್ಲನೂ. ವಿಭೂತಿ ಆಗಲಿ, ಕುಂಕುಮ ಆಗಲಿ, ಬಾಳೆದಿಂಡಾಗಲಿ ತುಂಬ ದೊಡ್ಡದೆಲ್ಲ ಕಟ್ಟಿದ್ರೆ ಇಷ್ಟ ಆಗೋಲ್ಲ. ಹಾಗಾಗಿ ಚಿಕ್ಕದಾಗಿ ಎಲ್ಲ ಹಾಕ್ಕೊಳ್ಳೋದು. ಇದಕ್ಕೂ ಚಿಕ್ಕದು ಸಿಗಲಿಲ್ಲ ಅನಿಸುತ್ತೆ. ಲಾಸ್ಟ್ ಬೈಕ್ ರೌಂಡು. ಈ ಸುಂದರಿಯರನ್ನ ಕೂರಿಸ್ಕೊಂಡು ನಮ್ಮ ಪಪ್ಪ ಒಂದು ರೌಂಡು ಹೋಗ್ಬಿಟ್ಟು ಬಂದರು. ಹಾಗೆ ನೋಡಿ ನಮ್ಮ ಚುಪ್ಪಿ ಬೈಕ್ ನೋಡಿ, ಅದಕ್ಕೆ ಪೂಜೆನೂ ಮಾಡಿಲ್ಲ, ವಾಶ್ನೂ ಮಾಡಿಲ್ಲ. ಈಗ ಹೇಗಿದ್ರು ಅವನಿಗೆ ನನ್ನ ಗಾಡಿ ಆಗಿಬಿಟ್ಟಿದೆಯಲ್ಲ, ಇದ್ರ ಮೇಲೆ ಗಮನನೇ ಹೋಗ್ಬಿಟ್ಟಿದೆ ಅವನಿಗೆ. ನೋಡಿ ನಮ್ಮ ಚೋಟು ಗೇಟಿಂದ ಹೊರಗೆ ಹೋಗ್ತಾ ಇರಲಿಲ್ಲ. ಇವಾಗ ಪಪ್ಪ ಎಲ್ಲ ತಗೊಂಡೋಗಿ ವೆಹಿಕಲ್ಸ್ನ ದೇವಸ್ಥಾನ ಸುತ್ತಿಸ್ಕೊಂಡ್ಬಿಟ್ಟು ಬಂದ್ರಲ್ಲ, ಹಾಗಾಗಿ ಇವನು ಹೋಗಿ ಸುತ್ತಿಸ್ತೀನಿ ಅಂತ ಹೇಳಿ ಉಲ್ಟಾ ಸುತ್ಕೊ ಬರ್ತಾ ಇದ್ದಾನೆ. ನಿಧಾನ. ದೇವಸ್ಥಾನ ಯಾವ ಕಡೆಯಿಂದ ಸುತ್ತಾರೆ ಚುಪ್ಪಿ?
ಕೆಲವು ಕಡೆ ಈ ಹಬ್ಬನೇ ತುಂಬ ಜೋರಾಗಿ ಮಾಡ್ತಾರೆ, ಕೆಲವು ಕಡೆ ತುಂಬ ಸಿಂಪಲಾಗಿ ಮಾಡ್ತಾರೆ. ಆ ಲಾರಿ ಇದ್ದವರಿಂತೂ ಅವ್ರಿಗೆ ಸಡಗರ. ಎಷ್ಟು ಲಾರಿನ ತುಂಬಿಸಿರ್ತಾರೆ, ಹೂವಿನ ಅಲಂಕಾರ ಕುಂಕುಮದಿಂದನೇ ತುಂಬಿಸಿರ್ತಾರೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂಥರ. ನಾವು ಯಾವಾಗಲೂ ಇದೇ ಥರ ಸಿಂಪಲ್ ಅಷ್ಟೇ. ಅಲ್ಲಿ ಎಲ್ಲ ಇಳಿಜಾರಿದೆ ಚಿಕ್ಕವ, ನಿಂಗೆ ಹೊರಗಡೆ ಹೊಡೆದು ಗೊತ್ತಿಲ್ಲ, ಬಿದ್ದರೆ ಮಾತ್ರ ಹತ್ತಿರ ಮಾತ್ರ ಬಾರಿಸ್ಬಿಟ್ಬಿಡ್ತೀನಿ, ನಿಂಗೆ ಸರಿ ಹೊಡೆದು ಬಿಡ್ತೀನಿ. ಓ ಹಿಂಗೆ ದೂಕ ಹೋಗ್ತೀಯಾ? ಹತ್ಬೇಡ, ಹಂಗೆ ಹೋಗಿ ದೂಕ ಹೋಗ್ಬಾ. ನಮ್ಮ ಚಿಕ್ಕ ಒಬ್ಳು ಕಡಿಮೆ ಇದ್ಲು ನೋಡಿ, ಎಲ್ಲರೂ ಹೋಗಿ ಸುತ್ಕೊಂಡ್ಬಂದ್ರು ದೇವಸ್ಥಾನನ. ಅಣ್ಣನೂ ಹೋಗಿದ್ದ, ನಾನು ಹೋಗ್ತೀನಿ ಅಂತ ಸೈಕಲ್ ತೊಗೊಂಡು ನಮ್ಮ ಚಿಕ್ಕ ಹೋಗಿದ್ದೆ. ಪಾಪ ಗೇಟ್ ಒಳಗೆ ಮಾತ್ರ ಸೈಕಲ್ ಹೊಡೆದು ಹೊರಗಡೆ ಹೊಡೆದು ಅಭ್ಯಾಸನೇ ಇಲ್ಲ, ಆದರೂ ದೂಕಂಡಾದರೂ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಮ ಚಿಕ್ಕವ್ವ ಹೋಗ್ತಾ ಇದೆ. ಇವತ್ತು ನಮ್ಮ ವಾಣಿಯಕ್ಕನ ಮನೇಲಿ ಫಂಕ್ಷನ್ ಇದೆ, ಸೊ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ಹಾಗೆ ಇವತ್ತು ನಮ್ಮ ಪಪ್ಪನ ಬರ್ಡೇ ಕೂಡ ಇದೆ, ಇವತ್ತು ಆಯುಧ ಪೂಜೆ ಬೇರೆ ಇದೆ. ನೋಡಿ ನಮ್ಮ ಚಿಕ್ಕವೆಲ್ಲ ರೆಡಿಯಾಗಿದೆ, ನನ್ನ ಮಗಳು ಕೂಡ ರೆಡಿಯಾಗಿದೆ. ಓಕೆ, ಇಲ್ಲಿಗೆ ಈ ಆಯುಧ ಪೂಜೆ ಹಬ್ಬದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.